2 ವರ್ಷದಿಂದ ಅನಧಿಕೃತವಾಗಿ ಮಣ್ಣು ಸಾಗಾಟದಿಂದ ಗ್ರಾಮಸ್ಥರೆಲ್ಲ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟವನ್ನು ಮಾಡಲಾಗ್ತಿದೆ. ಕಳೆದ 2 ವರ್ಷದಿಂದ ಅನಧಿಕೃತವಾಗಿ ಮಣ್ಣನ್ನ ಸಾಗಣೆ ಮಾಡಲಾಗ್ತಿದೆಯಂತೆ. ಮಣ್ಣು ಸಾಗಾಟಕ್ಕೆ ಬೇಸತ್ತು ಹೋಗಿಬಿಟ್ಟಿದ್ದಾರೆ ನೆಲಗೊಂಡನಹಳ್ಳಿಯ ಗ್ರಾಮಸ್ಥರು. ತೌಡೂರು ಗ್ರಾಮ ಪಂಚಾಯಿತಿಯ ನೆಲಗೊಂಡನಹಳ್ಳಿಯ ಗ್ರಾಮದ ಜನ ಆಕ್ರೋಶಭರಿತರಾಗಿದ್ದಾರೆ. ದಾವಣಗೆರೆಯ ಹೋಟೆಲ್ ಉದ್ಯಮಿ ಹೊಲಕ್ಕೆ ಈ ಮಣ್ಣು ತೆಗೆದುಕೊಂಡು ಹೋಗ್ತಿದ್ದಾರಾ? ಅಕ್ರಮ ಮಣ್ಣು ಸಾಗಾಟಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂತೆ. ಕರ್ನಾಟಕ ನ್ಯೂಸ್ ಬೀಟಿನ ಮುಂದೆ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮಣ್ಣು ಸಾಗಾಟದಿಂದ ರಸ್ತೆಗಳಲ್ಲಿ ಬಿರುಕಾಗ್ಬಿಟ್ಟಿದೆ, ಧೂಳು ತುಂಬಿಕೊಂಡಿದೆ, ಮನೆಗಳಿಗೂ ಕೂಡ ಧೂಳು ಮಣ್ಣು ಬರ್ತಾ ಇದೆ ಅಂತ ಕರ್ನಾಟಕ ನ್ಯೂಸ್ ಬೀಟ್ಗೆ ಆ ಭಾಗದ ಜನ ಅಳಲು ತೋಡ್ಕೊಂತಿದ್ದಾರೆ. ಹಾಗಾಗಿ ಲಾರಿಗಳನ್ನ ಅಡ್ಡ ಹಾಕಿ ಈಗ ಮಹಿಳೆಯರು ಆಕ್ರೋಶವನ್ನ ಹೊರಗಾಕಿದ್ರೆ ಮಹಿಳೆಯರ ಮೇಲೆ ದರ್ಪವನ್ನ ತೋರ್ತಿದಾರಂತೆ. ನೋಡಿ, ಹೇಳೋರು ಕೇಳೋರು ಯಾರಿಲ್ವಾ ಅಂತ. ಪ್ರಮುಖವಾಗಿ ಅಕ್ರಮವಾಗಿ ಮಣ್ಣನ್ನ ಸಾಗಣೆ ಮಾಡ್ತಿದ್ದಾರಂತೆ. ರಸ್ತೆ ತುಂಬೆಲ್ಲ ಧೂಳು. ಒಂದಿನಾನ 2 ದಿನಾನ 2 ವರ್ಷಗಳಿಂದ ತೌಡೂರು ಗ್ರಾಮ ಪಂಚಾಯಿತಿಯ ನೆಲಗೊಂಡನಹಳ್ಳಿಯಲ್ಲಿರುವಂತ ಗ್ರಾಮದಲ್ಲಿ ಈ ಸಮಸ್ಯೆ ಇರೋದು. ಇದು ನೋಡಿ ನೋಡಿ ಸಾಕಾಯ್ತು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಏನು ಕೇರೆ ಮಾಡ್ತಿಲ್ಲ ಅಂತೆ ಪೊಲೀಸರು. ನಂತರದಲ್ಲಿ ಜನಪ್ರತಿನಿಧಿಗಳಂತೂ ಆ ಭಾಗದಲ್ಲಿ ಇದ್ದಾರೋ ಇಲ್ವೋ ಅಥವಾ ಮಲ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಆದ್ರೆ ಈ ಸಮಸ್ಯೆಯ ಬಗ್ಗೆ ಯಾವಾಗ ಮಹಿಳೆಯರು ಆಕ್ರೋಶಗೊಂಡು ರಸ್ತೆಯನ್ನ ತಡಿತಾರೆ, ಅಂದ್ರೆ ಈ ಲಾರಿಗಳು ಏನು ಹೋಗುತ್ತಲ್ಲ ಮಣ್ಣುಗಿಣ್ಣು ತುಂಬಿಕೊಂಡು ಇದನ್ನ ತಡಿತಾರೆ, ಪಾಪ ಮಹಿಳೆಯರೇ ಮುಂದೆ ಹೋಗ್ತಾರೆ. ಆದ್ರೆ ಮಹಿಳೆಯರ ಮೇಲೂ ಕೂಡ ದರ್ಪ ತೋರಿಸ್ತಾರಂತೆ, ಅವ್ರನ್ನ ಬಿಡೋದಿಲ್ಲ ಅಂತೆ, ಬೆದರಿಸ್ತಾರಂತೆ. ನಂತರದಲ್ಲಿ ನಮ್ಗೆ ಈ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದಾಗಿ ಪರಿಪರಿಯಾಗಿ ಆ ಮಹಿಳೆಯರು ಕರ್ನಾಟಕ ನ್ಯೂಸ್ ಬಿಟ್ ಜೊತೆ ನೋಡಿ ಸರ್ ನಮ್ಗೆ ಹಿಂಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಮೊದಲು ಆ ರಸ್ತೆ ನೋಡಿ ಹೆಂಗ್ ಬಿರುಕು ಬಿಟ್ಟಿದೆ, ನಿರಂತರವಾಗಿ ಮಣ್ಣು ತುಂಬಿಕೊಂಡು ಆ ಲಾರಿಗಳು ಹೋದ್ರೆ ಏನಾಗುತ್ತೆ? ಪೊಲೀಸರ ಗಮನಕ್ಕೆ ಇದೆಲ್ಲ ಬರೋದೇ ಇಲ್ವಾ? ಅಥವಾ ಸ್ಥಳೀಯ ಶಾಸಕರಿರ್ಬೋದು, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿರ್ಬೋದು, ಏನು ಮಾಡ್ತಿದ್ದಾರೆ? ಗಮನ ಹರಿಸಬೇಕು. ದಿಢೀರಾಗಿ ಇದ್ರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಆ ಭಾಗದ ಸ್ಥಳೀಯ ನಾಯಕರು ಯಾರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಕೂಡ ಆಗ್ರಹಿಸ್ತಿದ್ದೀವಿ. ತಕ್ಷಣವೇ ಆ ಗ್ರಾಮದ ಸಮಸ್ಯೆಗಳು ಏನಿದೆಯಲ್ಲ ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಹಾಕಬೇಕು. ಜೊತೆಯಲ್ಲಿ ಇಲ್ಲಿಗಲ್ ಆಗಿ ಅನಧಿಕೃತವಾಗಿ ಯಾರ್ಯಾರು ಮಣ್ಣನ್ನ ಸಾಗಣೆ ಮಾಡ್ತಿದ್ದಾರಲ್ಲ ಇವ್ರ ಮೇಲೆ ತಕ್ಷಣವೇ ಕ್ರಮ ಸಿಗಬೇಕನ್ನೋದು ನಮ್ಮ ಮನವಿ ಕೂಡ ಹೌದು. ಕದ ನಡುಕಕ್ಕೆ ನೆಲ ಅಲ್ಲ ಹಂಗೆ ಅಷ್ಟ್ರ ಮಟ್ಟಿಗೆ ಪವರ್ ಲಾರಿಗಳು ಯೋಸ್ ಕ್ವಿಂಟಲ್ ಇರ್ತಾರ, ದೇವ್ರಬ್ಬನ ಬಲ್ಲ ಅಷ್ಟ್ರ ಮಟ್ಟಿಗೆ ಮಾಡ್ತಾರ. ಭಾರಿ ದೌರ್ಜನ್ಯ ನೋಡಿ ಆ ಗಣಮಗಂದು. ತೋಟ ತಗಂದ ಎಂದೆಂದೂ ಬಿಡ್ಗಡಿ ಇಲ್ಲ ನೋಡು, ಸುಮ್ಮನೆ ಹೊಡೀತನಗ ಆತ ರೋಡ್ ಖರೀದಿ ಮಾಡ್ಕೊಳಕ್ ಹೊಲ್ದಾಗ ನೇರವಾಗಿ ಒಂದ ದುಡ್ಡು ಕೊಟ್ಟು ಅದು ಸ್ವಂತ ರೋಡ್ ಮಾಡ್ಕೊಂಡು ಒಬ್ಬತ್ನ ಓಡಾಡ್ಕೊಳ್ಳಿ, 1000 ವರ್ಷದ ದಿನ ಓಡಾಡ್ಕೊಳ್ಳಿ. ಅದನ್ನ ನೀವು ಓಡಾಡ್ಬೇಡ ಅನ್ನೋರು ಯಾರದಾರ? ಖರೀದಿ ಮಾಡ್ಬೇಕು ಜಮೀನುಗಳು, ಪಟ್ಟ ಜಮೀನುಗಳು. ಈ ಇಂಥದ್ರಾಗ ನಾವು ಒಳ್ಳೆ ಸರ್ಕನ ಯೋಗ್ಯತಿ ನಮಗೆ ಐತಿನ್ ಸ. ಗಡನ ಲಾರಿ ಬಂದ್ರೆ ನಮಗೆ ಗಡನ ಒಳ್ಳೆ ಬರೋದಾಗದಲ್ಲ. ಇದು ಇಂಥದ್ದು ನಾನು ಇಂಥದ್ದು ನೋಡಿ ಅಲ್ಲ ಜೊತೆಗೆ ಲಾರಿ ಇಲ್ಲ ಅಂತಲ್ಲ, ಪಾಪ ಓಡಾಡ್ಲ ಅಂತವಲ್ಲ. ಈ ತಾದಾಗದಲ್ಲಿ 3 ವರ್ಷ ಆತ್ ಸರ್, 3 ವರ್ಷದಿಂದ ಹೊಡಿತಾರೆ. 3 ವರ್ಷ ಆಯ್ತು, 3 ವರ್ಷ ಆತ್ ನೋಡ. ಯಪ್ಪಗನ್ ರೊಕ್ಕ ಎಲ್ಲಿದ್ದಾವ ಏನೋ ದೇವ್ರ ಹಬ್ಬನ ಬಲ್ನಪ್ಪ ಯಪ್ಪ. ಸರ್ 3 ವರ್ಷದಿಂದ ನೀವೇನು ಅದು ಏನ್ ಮಾಡಮ್ ಸರ್? ಎಲ್ಲರೂ ಎಲ್ಲರೂ ಕೂಲಿ ಮಾಡ್ತಾರೆ. ಕುಡಿಸಿ ಒಂದು ಜನ ಕರ್ಕೊಂಬಂದು ದಾಂಡ್ಲಿ ಮಾಡ್ಸೋದು, ದಾಂಡ್ಲಿ ಭಾರಿ ದೌರ್ಜನ್ಯ ಸರ್. ಕ್ಷಣ ನೈಟು ಅವರಿಗೆ ಪರಿಚಯ ದೋಸ್ತರನ್ನ ಎಣ್ಣೆ ಹೊಡಿಸ್ಕೊಂಬರೋದು, ಇಲ್ಲಿ ಎಳ್ಳೆ ದಾಂಡ್ಲಿ ಮಾಡ್ಸೋದು. ಲಾರಿ ಯಾಕೆ ತರುತ್ತೀರಿ, ಇದೇ ನಿಮ್ಮ ಅಪ್ಪಂದೇನು ರೋಡ್ ಅನ್ನೋದು. ಹೆಣ್ಮಕ್ಳು ಯಾರ ಕುಂತಿದ್ನಪ್ಪ ಸರ್ಕಡ್ರಿ, ಇದೇ ನಿಮ್ಮ ಅಪ್ಪಂದೇನು ರಸ್ತೆ ಅನ್ನೋಂತ ಮಾತುಗಳನ್ನು ಬಳಸ್ತಾರ. ಯಾರದು ಬರ್ತಾರ? ಲಾರಿ ಡ್ರೈವರ್ಗಳು, ಸಾವುಕಾರಗಳು ಇಲ್ಲಿಗೆ ಬ್ಯಾರೆ ಕಳಿಸ್ತಾರ. ಇಲ್ಲಿಗೆ ಲಾರಿ ಡ್ರೈವರ್ಗಳು ಅವ್ರು ಕರ್ಕೊಂಡ್ ಬರ್ತಾರ. ಇಲ್ಲಿಗೆ ಇಲ್ಲಿ ಸಮಸ್ಯೆ ಮಾಡ್ತಾರ ನಮಗೆ. ಅವ್ರಿಗೆ ಬಂದು ಎದರ್ಸ್ರಿ, ಅವು ಎಣ್ಣೆ ಹೊಡೆದು ಅವ್ರು ಬರೋದು 10:30 11 ಗಂಟೆ ಮೇಲ್ಪಟ್ಟು ರಾತ್ರಿ ಏನಾದ್ರು ಬರೋದು, ಬಂದು ದಾಂಡ್ಲಿ ಮಾಡ್ತಾರ. ಈ ರೀತಿ ಸಮಸ್ಯೆ ಐತಿ ಇಲ್ಲಿ. ಜೀವನ ಮಾಡೋದು ತುಂಬಾ ಕಷ್ಟ. ಕಂಪ್ಲೇಂಟ್ ಮಾಡಿದ್ರ? ಇಲ್ರಿ, ಮಾಡಿಲ್ಲ. ತೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹಳ್ಳಿ ಕುಗ್ರಾಮ ಇದು. ಈ ಕುಗ್ರಾಮದಲ್ಲಿ
ಇಲ್ಲಿ ಯಾರೋ ದಾವಣಗೆರೆ ಹೊಲ ತಗೊಂಡಿದ್ದಾರೆ ಒಂದು 25 ಎಕರೆ ಕೂಡ ಈಗ ತಗೊಂಡ್ 3 ವರ್ಷ ಆಯ್ತು ಅವರು. ಈ ನಮ್ಮ ರೋಡ್ ಆಗಿ 3 ವರ್ಷ ಆಯ್ತು. ಅಲ್ಲಿದ್ದ ಇಲ್ಲಿವರೆಗೂ ಒಂದು ಸಾವಿರಾರು ದೊಡ್ಡ ಲೋಡ್ಗಳು ಹೊಡೆದ ಸರ್. ಅಲ್ಲಿದ್ದ ಎಲ್ಲ ರೋಡ್ ಎಲ್ಲ ಕಿತ್ತು ಚಪಾಟಿ ಆಗಿದೆ. ಆಮೇಲೆ ಶಾಲಾ ಮಕ್ಕಳುಗಳಿಗೂ ಬಹಳ ಹಿಂಸೆ ಆಗಿದೆ. ಆಮೇಲೆ ಮನೆ ಹತ್ರ ಇರುವಂತ ರೋಡ್ ಪಕ್ಕದಲ್ಲಿ ಮನೆ ಅಂತರಿಗೆ ಊಟ ಮಾಡೋ ಭಾರಿ ಕಷ್ಟ ಇದ್ರು. ಈ ತರ ಧೂಳು ಅಂತಂದ್ರೆ ಧೂಳು ಸರ್. ಊಟ ಮಾಡಂಗಿಲ್ಲ ಪಾಪ. ಅದ್ ಲಾರಿ ಒಳಗ್ ಹೋದ ಧೂಳು ಅಷ್ಟು ಒಳಗ್ ಹೋಗುತ್ತೆ ಸರ್. ಹೌದಾ? ಮನೆಗಳ ಹತ್ರ ಮನೆ ತಕ್ಕೊಂಡ್ ಕೂರಂಗಿಲ್ಲ. ಯಜಮಾನಗಳು ಪಾಪ ವಯಸ್ಸಾದ ವ್ಯಕ್ತಿಗಳು ಅದಾರೆ, ಅವ್ರಿಗೆಲ್ಲ ಬಹಳ ಸಮಸ್ಯೆ ಆಗಿದೆ ಸರ್ ಇಲ್ಲಿ. ಆಮೇಲೆ ಇಲ್ಲಿ ರೋಡ್ ನಲ್ಲಿ ಯಾರು ಬಟ್ಟೆ ಸೆಳೆಯಂಗ್ ಪರಿಸ್ಥಿತಿಯಾಗಿಲ್ಲ. ಆಮೇಲೆ ಬಟ್ಟೆ ಒಣ ಹಾಕಂಗಿಲ್ಲ. ಧೂಳಿಂದ ಮನೆ ಬಾಗ್ಲಕ್ಕಂದೇ ಇರ್ಬೇಕು. ಈ ತರದ ಬಹಳ ತೊಂದರೆ ಆಗಿದೆ ಸರ್. ಅದಕ್ಕೆ ನಾವೇನಪ್ಪ ನಮಗೇನಪ್ಪ ಅಂದ್ರೆ ಲಾರಿ ಯಾವ ಕಾರಣಕ್ಕೆ ಇಲ್ಲಿ ಬರಬಾರದು. ಸರ್ ಪಿಡಿಒ ಇನ್ಫಾರ್ಮ್ ಮಾಡಿದ್ರಾ ಸರ್ ನೀವು? ಪಿಡಿಒ ಅದು ಸಂಬಂಧ ಬರಲ್ಲ ಸರ್. ಪಿಡಿಒ ವಿಎಗೆ ಹೇಳಿದ್ವಿ ನಾವು. ವಿಲೇಜ್ ಅಕೌಂಟೆಂಟ್ ಏನ್ ಹೇಳಿದ್ರು? ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅದು ನಮ್ಮ ವ್ಯಾಪ್ತಿ ಒಳಗ ಬರಲ್ಲ. ಅವ್ರು ಎಲ್ಲಿ ಮಣ್ಣಿಂದ ತರ್ತಾರ ಅವರು. ಅಲ್ಲಿ ಜಾಗ ತೋರಿಸಿ ನಾವ್ ಅಲ್ಲಿಂದ ಸೀಸ್ ಮಾಡ್ಕೊಂಡ್ ಬರ್ತೇವೆ ಅಂದ್ರು. ಅದು ನಮ್ಮ ವ್ಯಾಪ್ತಿ ಒಳಗ ಬರ್ತಾ ಇಲ್ಲ ಸರ್. ಅದು ಇರೋದು ವ್ಯಾಪ್ತಿ ಏನಪ್ಪಾ ಅಂದ್ರೆ ಅದು ದಾವಣಗೆರೆ ವ್ಯಾಪ್ತಿ ಒಳಗ ತರ್ತಾ ಇದಾರೆ ಸರ್. ಈ ಸದ್ಯ ನೋಡಿದ್ವಲ್ಲ, ನೋಡಿ ಆ ಭಾಗದ ಗ್ರಾಮಸ್ಥರು ಪರಿಪರಿಯಾಗಿ ತಮ್ಮ ಸಮಸ್ಯೆ ಹೇಳಿಕೊಂತಿದ್ದಾರೆ. ನೋಡಿ ವಿಎ ಹತ್ರ ಹೋದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಾರೆ. ಜೊತೆಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಗಮನ ಹರಿಸ್ತಿಲ್ಲ, ಪೊಲೀಸರು ಕೂಡ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಇನ್ನು ಹಾಗಾದ್ರೆ ಯಾರು ನೋಡ್ಬೇಕು? ಪಾಪ ಕೂಲಿಗಿಲಿ ಮಾಡಿ ಜೀವನ ಸಾಗಿಸ್ತಿರ್ತಾರೆ. ಅವ್ರು ಯಾರು ವ್ಯಾಪ್ತಿಗೆ ಬರುತ್ತೆ ಅಂತ ದೂರು ಕೊಡೋದಕ್ಕೆ ಹೋಗ್ಬೇಕಾ? ಇನ್ನಾದ್ರೂ ಕೂಡ ಸ್ಥಳೀಯ ಶಾಸಕರು ಜೊತೆಯಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿ ಯಾರ್ಯಾರು ಈ ರೀತಿಯಾಗಿ ಅಕ್ರಮವಾಗಿ ಮಣ್ಣು ಸಾಗಣೆ ಮಾಡ್ತಿದ್ದಾರೆ, ಮಹಿಳೆಯರ ಮೇಲೆ ದಾಂಧಲೆ ನಡೆಸ್ತಾರಂತೆ, ನಿಮ್ಮ ಅಪ್ಪನ ರೋಡ ಅನ್ನೋದಾಗಿ ಬಾಯಿ ಬಂದಂಗೆ ಮಾತನಾಡ್ತಾರಂತೆ. ಇದನ್ನ ಕೇಳಿಸ್ಕೊಂಡಿರ್ಬೇಕಾ? ವೋಟ್ ಕೇಳೋ ಸಂದರ್ಭದಲ್ಲಿ ಹೋಗ್ತಿರಲ್ಲ, ಈಗ ಹೋಗಿ ಜನರು ನಿಮ್ ಜೊತೆ ನಿಲ್ತಾರೆ. ನಿಮ್ಗೂ ಕೂಡ ಒಂದು ರೀತಿ ಪೊಲಿಟಿಕಲ್ ಮೈಲೇಜ್ ಅಂದ್ಕೊಳ್ಳಿ. ಒಟ್ನಲ್ಲಿ ಆ ಭಾಗದ ಸಮಸ್ಯೆಯನ್ನ ಅತಿ ಶೀಘ್ರವೇ ಪರಿಹಾರ ಮಾಡಿ ಅನ್ನೋದು ನಮ್ಮ ಆಗ್ರಹ ಕೂಡ ಹೌದು.